ಚೂರು ಸೈಲೆಂಟ್ ಆಗಿರ್ತೀನಣ್ಣ. ವಿಧಾನ ಪರಿಷತ್ತಿಗೆ ನಡೆದಂಥ ನಿನ್ನೆಯ ಮತದಾನ ನಾನು ಮೊದಲೇ ಮಾಧ್ಯಮ ಸ್ನೇಹಿತರ ಮುಂದೆನೇ ಹೇಳಿದ್ದೆ. ಮನಿ ಪವರು, ಮಸಲ್ ಪವರು ಇದೆಲ್ಲ ಏನು ಹೇಳಿದ್ದೆ. ನಾನು ಚುನಾವಣೆ ಗೆಲ್ತೀವಿ ಅಂತಕ್ಕಂಥ ದೃಷ್ಟಿಯಿಂದ ಅಭ್ಯರ್ಥಿ ನಿಲ್ಲಿಸಿದ್ದಲ್ಲ. ನಾನು ಪಕ್ಷದ ವತಿಯಿಂದ ತೀರ್ಮಾನ ಮಾಡೋದಕ್ಕಿಂತ ಮುಂಚೆ ಈ ದಿನಾಂಕ ನಿಗದಿಯಾದ ಮೇಲೆ ಮನೆಯಲ್ಲೇ 2 ಸಭೆಗಳನ್ನು ಮಾಡಿದೆ. ಎಲ್ಲ ಶಾಸಕರನ್ನ ಎಕ್ಸೆಪ್ಟ್ ಒಬ್ಬರು ಈ ಜಿಲ್ಲೆಯವ್ರನ್ನ ಬಿಟ್ಟು, ಕೆಲವರು ಆಗಲೇ ಸುಮಾರು 1-1.5 ವರ್ಷದಿಂದನೇ ಕಾಲು ಹೊರಗಿಟ್ಬಿಟ್ಟವ್ರು. 2 ಕಾಲನ್ನು, 1 ಕಾಲಲ್ಲ 2 ಕಾಲು ಇಟ್ಕೊಂಡವ್ರೆ. ಅವ್ರಿಗೆ ಬೇಕಾದಂಥ ಸಂದರ್ಭದಲ್ಲಿ ಹೇಳಿಕೆಗಳು ಕೊಟ್ಕೊಂಡು ಬಂದಿದ್ದಾರೆ. ಅವರು ಹೇಳಿದ್ದಾರೆ ನನ್ನ ಸಂಪರ್ಕದಲ್ಲೇನು ಇರಲಿಲ್ಲ ಅಂತೇಳಿ. ನಾನು 2 ಸಭೆ ಮಾಡಿದ ಉದ್ದೇಶವೇ ನಮ್ಮ ಪಕ್ಷದ 18ರಲ್ಲಿ 17 ಮತಗಳನ್ನು ಉಳಿಸ್ಕೋಬೇಕು ಅಂತಕ್ಕಂಥ ದೃಷ್ಟಿಯಿಂದ. ಕೊನೆಗೆ ನಮ್ಮಲ್ಲೇ ಶಾಸಕರುಗಳು ಕೆಲವರು ಇಲ್ಲ ನಾವು ಯಾವುದೇ ಕಾರಣಕ್ಕೂ ಅಭ್ಯರ್ಥಿ ಹಾಕದೇ ಇದ್ದರೆ ರಾಂಗ್ ಮೆಸೇಜ್ ಹೋಗ್ತದೆ, ಸೋಲು ಗೆಲುವು ಚುನಾವಣೆಯಲ್ಲಿ ಇದ್ದಿದ್ದೆ, ಅಭ್ಯರ್ಥಿಯನ್ನು ನಿಲ್ಲಿಸಲೇಬೇಕು ಅಂತ ಹೇಳಿ ನಮ್ಮಲ್ಲಿ ಭಾಳ ಕೆಲವು ಶಾಸಕರು ಒತ್ತಾಯಗಳನ್ನು ಮಾಡಿದ್ರು. ನಾನು ಅವತ್ತು ಹೇಳಿದ್ದೆ, ನನಗೆ ಬೇಕಾಗಿರೋದು ನಮ್ಮ 17 ಜನ ನೀವೇನಿದ್ದೀವಿ ಅಂತ ಹೇಳ್ತೀರಿ, 17 ಮತಗಳು ಯಾವುದೇ ಕಾರಣಕ್ಕೂ ಒಡೆದೋಗ್ತಕ್ಕಂಥದ್ದಕ್ಕೆ ಅವಕಾಶ ಕೊಡಬೇಡಿ. ಏಕೆಂದರೆ ಹಿಂದೆನಾದರೂ ಅನುಭವ ಆಗಿದೆ ನನಗೆ. ಆ ಹಿನ್ನೆಲೆಯಲ್ಲೇ ಹೇಳಿದಾಗ ಇಲ್ಲ ನಮಗೆ ಪರೀಕ್ಷೆ ಮಾಡಬೇಕು, ನಿಜಕ್ಕೂ ಯಾರ್ಯಾರು ಯಾವ ರೀತಿ ಇದ್ದಾರೆ, ಈ ಪಕ್ಷದ ಬಗ್ಗೆ ಗೌರವ ಇಟ್ಟವರು ಯಾರಿದ್ದಾರೆ, ಹಿತಶತ್ರುಗಳು ಯಾರಿದ್ದಾರೆ, ಇದು ಪರೀಕ್ಷೆ ಆಗಬೇಕು ಅಂದರೆ ನೀವು ಅಭ್ಯರ್ಥಿ ಹಾಕಲೇಬೇಕು ಅಂತಕ್ಕಂಥದ್ದು ನನ್ನ ಮೇಲೆ ಒತ್ತಡ ತಂದಂಥದ್ದು. ಆ 2 ಸಭೆ ಮಾಡಿದಾಗ ಅದರ ಮೇಲೆ ತೀರ್ಮಾನ ಮಾಡೋದು ಅಭ್ಯರ್ಥಿ ನಿಲ್ಲಿಸಬೇಕು ಅಂತ ಹೇಳಿ. ಈ ಚುನಾವಣೆಯ ನೆನ್ನೆಯ ಫಲಿತಾಂಶ ಬಹುಶಃ ಒಂದು ನಮಗೆ ಇನ್ನೊಂದು ರೀತಿಯ ಅನುಭವವನ್ನು ಕೊಟ್ಟಿದೆ ಅನ್ನೋದು ನಾನು ಹೇಳ್ತೀನಿ. ಯಾರನ್ನೂ ದೂಷಣೆ ಮಾಡಲಿಕ್ಕೆ ಹೋಗಲ್ಲ. ಈಗ ಅತಿಯಾಗಿ ನಂಬಿಕೆ ಇಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ಒಂದು ಸಂದೇಶ ಕೆಲವರು ಕೊಟ್ಟಿದ್ದಾರೆ. ನನ್ನ ಅತಿಯಾದ ನಂಬಿಕೆಯನ್ನು ಎಲ್ಲರ ಮೇಲೂ ಇಡ್ತೀನಿ, ಅದು ನಿಮ್ಮಲ್ಲಿ ಬಂದಿರತಕ್ಕಂಥ ಈ ಗುಣನ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ ಅಂತಕ್ಕಂಥ ಸಂದೇಶ ನೆನ್ನೆಯ ಫಲಿತಾಂಶ ನನಗೆ ವೈಯಕ್ತಿಕವಾಗಿ ಕೊಟ್ಟಿದೆ. ಇಲ್ಲಿ ಯಾರನ್ನ ದೂಷಣೆ ಮಾಡಲಿಕ್ಕೂ ಹೋಗಲ್ಲ. ಈ ಫಲಿತಾಂಶದಿಂದ ಯಾವುದೇ ದೊಡ್ಡ ಮಟ್ಟದ ಬದಲಾವಣೆಯೂ ನಾವೇನು ತರಲಿಕ್ಕೇನಾಗೋದಿಲ್ಲ. ನಮಗೆ ನಿಜವಾದ ಒಂದು ಅಖಾಡ ಇರತಕ್ಕಂಥದ್ದು 28ರ ಚುನಾವಣೆ. ಅದಕ್ಕೆ ಪಕ್ಷ ಯಾಕೆ ಸಂಘಟನೆ ಮಾಡಬೇಕು ಅಂತಕ್ಕಂಥದ್ದು ಈಗ ನಾವು ಚರ್ಚೆ ಮಾಡಬೇಕಾಗಿದೆ. ಒಂದು, ಹಲವಾರು ಸಂದರ್ಭದಲ್ಲಿ ಇಂಥ ಒಂದು ಬೆಳವಣಿಗೆ ಆದಾಗ ಈ ಪಕ್ಷ ಉಳಿಸಿ ಬೆಳೆಸ್ಕೊಂಬಂದಿರತಕ್ಕಂಥದ್ದು ಕಾರ್ಯಕರ್ತರೇ. ನಮ್ಮಲ್ಲಿ ನಿಷ್ಠಾವಂತ ಕಾರ್ಯಕರ್ತರ ಕೊರತೆ ಇಲ್ಲ. ಆ ಕಾರ್ಯಕರ್ತರ ದುಡಿಮೆ ಮೇಲೆ ಬೆಳೆದಂಥವರು ಯಾವ್ಯಾವ ರೀತಿಯಲ್ಲಿ ಹಲವಾರು ಸಂದರ್ಭದಲ್ಲಿ ತೀರ್ಮಾನಗಳು ತೆಗೆದುಕೊಂಡು ಹೋಗಿದ್ದಾರೆ. ಅದರಿಂದ ಏನು ಪಕ್ಷಕ್ಕೇನು ಹಿನ್ನಡೆ ಆಗಿಲ್ಲ. ನಾನು ದೇಶದ ರಾಜಕಾರಣನೇ ಈಗ ನೋಡ್ತಾ ಇದ್ದೀನಿ. ದೇಶದ ರಾಜಕಾರಣ 3 ಬಾರಿ 2 ಬಾರಿ ಮುಖ್ಯಮಂತ್ರಿಗಳಾದಂಥ ಪಕ್ಷಗಳ ಪರಿಸ್ಥಿತಿಗಳು ಏನಾಗ್ತಿದೆ ಅಂತಕ್ಕಂಥದ್ದು ದೇಶದ ನಾನಾ ಭಾಗದ ರಾಜ್ಯಗಳಲ್ಲಿ ಈಗೇನು ಫಲಿತಾಂಶಗಳನ್ನು ಕಂಡಿದ್ದೇನೆ.
ಸುದೀರ್ಘವಾಗಿ ಮುಖ್ಯಮಂತ್ರಿಗಳಾಗಿ ಅಧಿಕಾರ ನಡೆಸಿದಂಥ ಪಕ್ಷಗಳು ಇವತ್ತು ಯಾವ ಪರಿಸ್ಥಿತಿಗೆ ಬಂದಿದೆ, ಪ್ರತಿನಿತ್ಯ ನೀವೇ ಜನಗಳ ಮುಂದೆ ಇಡ್ತಾ ಇದ್ದೀರಿ. ಆದರೆ ಒಂದು ನನಗೆ ಇನ್ನೂ ವಿಶ್ವಾಸ, ನಾನು ಅಧಿಕಾರದಲ್ಲಿ 2 ಬಾರಿ ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದನು. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು ಈ ಒಂದು ಪಕ್ಷನ ಈ ಜಾತ್ಯತೀತ ಜನತೆಗಳ ಒಂದು ಭಾಗ ಇರಲಿ, ಅವರು ರಾಜಕಾರಣಕ್ಕೆ ಬಂದಂಥ ದಿನದಿಂದ ವಿರೋಧ ಪಕ್ಷದಲ್ಲೇ ಕೆಲಸ ಮಾಡ್ಕೊಂಬಂದಿರೋದು. ಅವರ ರಾಜಕೀಯದ ಪ್ರತಿನಿತ್ಯದ ಪ್ರತಿಯೊಂದು ಸನ್ನಿವೇಶಗಳು ಯಾವ ರೀತಿ ನಡ್ಕೊಂಬಂದಿದೆ, ಆದರೂ ಸಹ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಅವರೇನೊಂದು ಗೌರವ ಉಳಿಸ್ಕೊಂಬಂದಿದ್ದಾರೆ. ಇದೆಲ್ಲ ಇತಿಹಾಸದಲ್ಲಿ ಇರ್ತಕ್ಕಂಥದ್ದು. ಅವ್ರ ಮುಖ್ಯಮಂತ್ರಿ 60-70 ವರ್ಷವೇ ಆಯಿತು ಅವರ ರಾಜಕೀಯ ಜೀವನ. ಕೇವಲ 18 ತಿಂಗಳು ಮುಖ್ಯಮಂತ್ರಿ, 10 ತಿಂಗಳು ಪ್ರಧಾನಮಂತ್ರಿ, ಒಂದು 2-3 ವರ್ಷ ನೀರಾವರಿ ಮಂತ್ರಿ. ಇನ್ನು ಉಳಿದ ಎಲ್ಲ ಅವಧಿನಲ್ಲೂ ಅವರು ವಿರೋಧ ಪಕ್ಷದಲ್ಲೇ ಇದ್ದಾರೆ. ಅದೇನೋ ನನಗೆ ಅವ್ರು ಬಳುವಳಿ ಕೊಟ್ಟಿದ್ದಾರೆ, ನನಗೆ ಅವರ ರಾಜಕೀಯ ಜೀವನದ ಬಳುವಳಿ ನನಗೂ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೇನೆ. 2004 ಮೊದಲನೇ ಬಾರಿಗೆ ವಿಧಾನಸಭೆ ಪ್ರವೇಶ ಮಾಡಿದೆ. ಅಲ್ಲಿಂದ ರಾಜ್ಯದ ರಾಜಕಾರಣದಲ್ಲಿ ನನ್ನ ಒಂದು ಪಕ್ಷದ ಬೆಳವಣಿಗೆಗೆ ನನ್ನ ಕಾರ್ಯಕರ್ತರ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ತಕ್ಕಂಥ ಒಂದು ಸನ್ನಿವೇಶಗಳು ನನಗೆ ಪ್ರಾರಂಭ ಆದಂಥದ್ದು. 2007 ನಂತರ ಈ ಪಕ್ಷದ ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಸ್ವಲ್ಪ ನನ್ನ ಹೆಗಲ ಮೇಲೆ ಬಿತ್ತು. ದೇವೇಗೌಡರು ಎಲ್ಲೆಲ್ಲಿ ಅವರ ಒಂದು ಶಕ್ತಿ ತುಂಬಬೇಕು ತುಂಬ್ಕೊಂಬಂದಿದ್ದಾರೆ. ಆದರೆ ಕಳೆದ 20 ವರ್ಷದಲ್ಲಿ ಸುದೀರ್ಘವಾಗಿ ಈ ಪಕ್ಷದ ಕಾರ್ಯಕರ್ತರ ಸಂಘಟನೆ ಜೊತೆಗೆ ಪಕ್ಷಕ್ಕೆ ಆರ್ಥಿಕವಾಗಿ ಶಕ್ತಿ ಇಲ್ಲದೇ ಇದ್ದರೂ ಈ 20 ವರ್ಷ ಈ ಪಕ್ಷ ಇನ್ನೂ ಈ ರಾಜ್ಯದಲ್ಲಿ ಒಂದು ಅಸ್ತಿತ್ವ ಇಟ್ಕೊಂಡಿದೆ ಅಂತಕ್ಕಂಥದ್ದನ್ನಾದರೂ ನಾನು ಕಾರ್ಯಕರ್ತರ ಜೊತೆಗೂಡಿ ಇಲ್ಲಿವರೆಗೆ ಉಳಿಸ್ಕೊಂಬಂದಿದ್ದೇನೆ. ಬೇರೆ ರಾಜ್ಯಗಳಲ್ಲಿ ಏನು ನಡೀತಾ ಇದೆ ಅಂಥ ಒಂದು ಪರಿಸ್ಥಿತಿಗಳು ನನ್ನ ಪಕ್ಷಕ್ಕೆ ಒಂದು ಸಣ್ಣ ಅವಧಿನಲ್ಲಿ ಕೆಲವು ಮೈತ್ರಿ ಹೆಸರಿನಲ್ಲಿ ರಾಜ್ಯ ಆಳಿದ್ದು ಬಿಟ್ಟರೆ ಒಂದು 18 ತಿಂಗಳು, ಒಂದು 14 ತಿಂಗಳು ಇನ್ನೂ ಈ ಪಕ್ಷದ ಗೌರವ ಉಳಿಸಿದ್ದೇವೆ. ನಾನು ಸ್ವಲ್ಪ ಅಲ್ಪ ಮಟ್ಟಿಗೆ ಜನಗಳ ವಿಶ್ವಾಸ ಇಟ್ಕೊಂಡಿದ್ದೇನೆ. ನಿಜವಾದ ಅಗ್ನಿ ಪರೀಕ್ಷೆ ನಮಗೆ ಆಗ್ತಕ್ಕಂಥದ್ದು 2028. ಹಣಬಲ ತೋಲ್ಬಲದ ವಿರುದ್ಧವೇ ಚುನಾವಣೆ ನಡೆಸಬೇಕು. ನಾವು ಅವ್ರ ಮುಂದೆ ಆರ್ಥಿಕವಾಗಿ ಈಗಿನ ರಾಜಕೀಯದ ಒಂದು ವಾತಾವರಣ ಇದೆಯಲ್ಲ, ಅವ್ರಿಗೆ ಸರಿಸಾಟಿಯಾಗಿ ನಾನು ನಿಲ್ತೀನಿ ಅಂತಕ್ಕಂಥದ್ದು ಏನು ಭ್ರಮೆ ಇಲ್ಲ ನನಗೆ. ಆದರೆ ಒಂದು ವಿಶ್ವಾಸ, ನನ್ನ ಕಾರ್ಯಕರ್ತರು ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ. ಶಾಸಕರಾಗಿ ಎಲ್ಲಿ ಹೋಗ್ತಕ್ಕಂಥದ್ದು ಈ ಪಕ್ಷದಲ್ಲಿ ಹಲವಾರು ಪ್ರಕರಣಗಳು ಹಿಂದಿಂದ ನಡ್ಕೊಂಬಂದಿದೆ. ಆದರೂ ಕಾರ್ಯಕರ್ತರು ಈ ಪಕ್ಷ ಏನು ಉಳಿಸಿದ್ದಾರೆ. ಈಗಲೂ ಹೇಳ್ತೀನಿ, ಈ ಪಕ್ಷ ಉಳಿಸ್ತಕ್ಕಂಥದ್ದಕ್ಕೆ ನನ್ನ ಕಾರ್ಯಕರ್ತರು, ನಾನೇನು ಅವ್ರಿಗೇನು ಅಧಿಕಾರ ಕೊಟ್ಟಿಲ್ಲ, ಅವ್ರಿಗೆ ಯಾರಿಗೂ ದುಡ್ಡು ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಅಂಥ ಕಾರ್ಯಕರ್ತರೇ ಇನ್ನೂ ಈ ಪಕ್ಷದಲ್ಲಿ ಉಳ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಕಾರ್ಯಕರ್ತರ ದುಡಿಮೆ ಮೇಲೆ ಬಂದು ಕೆಲವರು ಪಾಪ ಅವರವರ ವೈಯಕ್ತಿಕವಾದಂಥ ನಿರ್ಧಾರಗಳು ಮಾಡ್ಕೊಂಡು ಏನು ಹೋಗ್ತಾರೆ. ನನಗೆ ನೆನ್ನೆ ಚುನಾವಣೆಯಲ್ಲಿ ಯಾರು ಕ್ರಾಸ್ ಔಟ್ ಮಾಡಿದ್ದಾರೆ ನನ್ನ ಹತ್ರ ಸಂಪೂರ್ಣ ಮಾಹಿತಿ ಇದೆ, ಸಂಪೂರ್ಣವಾದ ಮಾಹಿತಿ ಇಟ್ಕೊಂಡಿದ್ದೇನೆ. ಅದರಿಂದ ನಾನೇನು ವಿಚಲಿತನಾಗಿಲ್ಲ. ಯಾರ್ಯಾರು ಕ್ರಾಸ್ ಔಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಮೊದಲೇ ನಾನು ನಿರೀಕ್ಷೆನೂ ಇಟ್ಕೊಂಡಿದ್ದೆ, ಅದು ಯಾರಿಂದ ಹೋಗುತ್ತೆ ಅಂತ ಇದೆ. ಅದರಿಂದ ಇದೇನು ಈ ಚುನಾವಣೆಯ ಫಲಿತಾಂಶ ಕ್ರಾಸ್ ವೋಟಿಂಗು ನನಗೇನು ಯಾವುದೇ ರೀತಿ ಆಘಾತ ಅಚ್ಚರಿ ಯಾವುದೂ ಉಂಟು ಮಾಡಿಲ್ಲ. ಮೊದಲೇ ನನಗೆ ಇದರ ಅರಿವು ಇಟ್ಕೊಂಡಿದ್ದೆ. ಅದರಿಂದ ನಾನು ಹೆಚ್ಚಿಗೆ ಈ ಚುನಾವಣೆಯಲ್ಲಿ ನಮ್ಮ ಮೊನ್ನೆ ದೇವಸ್ಥಾನಕ್ಕೆ ಹಾಕೋದೆ ಆರಾಮಾಗಿ ನನಗೆ ಗೊತ್ತಿತ್ತು. ನಾನು ಸಾಂಕೇತಿಕವಾಗಿ ನನ್ನ ಪಕ್ಷದ ಶಾಸಕರು ಈಗಲೂ ಯಾವ ರೀತಿ ನಡ್ಕೋಬೋದು ಅಂತಕ್ಕಂಥದ್ದನ್ನು ಪರೀಕ್ಷೆ ಆಗಲಿ ಅಂತಲೇ
ಇವತ್ತು ಅಭ್ಯರ್ಥಿ ಹಾಕಿದ್ದೇವೆ. ಅದಕ್ಕೆ ನಾನಾ ರೀಸನ್ಗಳಿದೆ, ಅದು ಬೇಡ ಸಾರ್ವಜನಿಕವಾಗಿ ಬೇಡ. ಇಲ್ಲ ಪಾಪ ಅವರಿಗೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಿಲ್ಲ ಅಂತಕ್ಕಂಥದ್ದು ಒಂದು ಭಾಗ. ಈಗಾಗಲೇ ಮುಂದೆ ಏನು ಮಾಡಬೇಕು ಅನ್ನೋದು ಅವ್ರು ತೀರ್ಮಾನ ಮಾಡ್ಕೊಂಡಿದ್ದಾರೆ. ಯಾವ್ಯಾವಾಗ ಯಾರ್ಯಾರ ಹತ್ರ ಏನೇನು ಮಾತಾಡಿದ್ದಾರೆ, ಏನೇನು ವ್ಯವಹಾರಗಳು ನಡೆದಿದೆ ಅದೆಲ್ಲ ನನಗೆ ಗೊತ್ತಿರೋ ವಿಷಯ. ನಮ್ಮಲ್ಲಿ 4 ಜನ ಮಾಡಿದ್ದಾರೆ. ಯಾರು ಅಂತಕ್ಕಂಥದ್ದು ಗೊತ್ತಾಗಿದೆ. ಅದು ಚರ್ಚೆ ಆಗಿದೆ. ಹಿಂದೆ ಕಳೆದ 3 ವರ್ಷದಿಂದ ಏನೇನು ನಡ್ಕೊಂಬರ್ತಿದೆ ನಾನು ಗಮನಿಸಿದ್ದೀನಿ, ಏನೇನು ನಡೀತದೆ ಅಂತ. ಅದು ಗಮನಿಸಿದ್ರೂ ನಾನು ಅವ್ರಿಗೆ, ನೋಡ್ರಪ್ಪ ನಿಮ್ಮ ಕ್ಷೇತ್ರದಲ್ಲಿ ಜನಗಳಿಗೆ ಏನೇನು ಮಾತು ಕೊಟ್ಟಿದ್ದೀರೋ, ಗೆಲ್ಲಿಸಿದ್ದಾರೆ, ನೀವು ಆ ಮಾತು ಜನಗಳ ಹತ್ರ ಉಳಿಸ್ಕೊಳ್ಳಿಕ್ಕೆ ಮಾತು ಕೊಟ್ಟಿರ್ತಕ್ಕಂಥದ್ದು ನಿಮಗೆ ಅನುಕೂಲಗಳು ಮಾಡ್ಕೋಬೇಕು ಅಂದರೆ ಇವತ್ತು ನೀವು ನಿಮ್ಮ ಜಾತಿ ಹೆಸರಿನಲ್ಲೋ ಇಲ್ಲ ಇನ್ಯಾವುದೋ ಒಂದು ಇದರಲ್ಲಿ ಯಾವ್ಯಾವ ರೀತಿ ನಿಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡ್ಕೋಬೇಕು ಮಾಡ್ಕೊಳ್ರಪ್ಪ ಅಂತಲೂ ನಾನು ಹೇಳಿದ್ದೀನಿ. ನಾನು ಯಾರಿಗೂ ಹೊಸಬ್ರು ಬರ್ತಾರೆ, ಅದೇನೋ ಜನ್ಜಿ ಅಂತ ಈಗ ಹೊಸದಾಗಿ ಶುರುವಾಗಿದೆಯಲ್ಲ, ಭಾಳ ಜನ ಬರ್ತಾರೆ. ನಾನು ರೆಡಿಯಾಗಿದ್ದೀನಿ. ನಾನು ಈ ಪಕ್ಷದಲ್ಲಿ ಯುವಕರುಗಳಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು, ಹೊಸ ಮಕ್ಕಳಿಗೆ ಅಂತಕ್ಕಂಥ ನಿರ್ಧಾರ ಮಾಡಿದ್ದೀನಿ. ಅವ್ರ ಹೆಸರು ಎತ್ತಲೇಬೇಡಿ ಬಿಡಿ, ನನ್ನ ಹತ್ರ ಅವ್ರ ಹೆಸರೇ ತರಬೇಡಿ. ನಾನು ಕಳೆದ 1.5 ವರ್ಷದಲ್ಲಿ ಅವ್ರ ಬಗ್ಗೆ ನಾನೇನಾದರೂ ಮಾತನಾಡಿದ್ದೀನ? ಮೊನ್ನೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಭೆ ಆಯಿತು, ಅವ್ರ ಹೆಸರನ್ನ ಏನಾದರೂ ಎತ್ತಿದ್ನ? ನಾನು ಅವ್ರ ಹೆಸರು ಬಗ್ಗೆ ಚರ್ಚೆ ಮಾಡೋದೇ ಬೇಡ. ಯಾವುದು ಒಂದು ನಿಮಿಷ ಬ್ರದರ್, ಅಂತಿಮವಾಗಿ ಯಾರೇ ಹೋಗಿ ಚರ್ಚೆ ಮಾಡಿದ್ರು ಅಂತಿಮವಾದ ನಿರ್ಣಯ ನನ್ನ ಕಾರ್ಯಕರ್ತರ ಅಭಿಪ್ರಾಯಗಳೇನಿದೆ ಅದನ್ನು ಇಟ್ಕೊಂಡು ನಾನೇ ತೀರ್ಮಾನ ಮಾಡ್ತೀನಿ. ಅವ್ರು ಯಾರು ಬೇಕಾದ್ರೆ ವೈಯಕ್ತಿಕವಾಗಿ ಪಾಪ ಅವರವರು ಆತ್ಮೀಯತೆ ಏನು ಇಟ್ಕೊಂಡಿರ್ತಾರೆ ಅದ್ರ ಮೇಲೆ ಹೋಗಿ ಪಾಪ ಏನೋ ಚರ್ಚೆ ಮಾಡ್ಕೋಬೋದು. ಆದರೆ ಪಕ್ಷದಲ್ಲಿ ಅಂತಿಮ ನಿರ್ಣಯ ನಾನೇ ಮಾಡಬೇಕಾದಂಥ ಅನಿವಾರ್ಯತೆ ನನಗೆ ಸೃಷ್ಟಿ ಮಾಡಿದ್ದಾರೆಲ್ಲ. ನಾನು ಎಷ್ಟು ಬಾರಿ ಹೇಳಿದ್ದೀನಿ ಬ್ರದರ್, ಎಷ್ಟು ಬಾರಿ ಹೇಳಿದ್ದೀನಿ, ಅವ್ರ ಬಗ್ಗೆ ಚರ್ಚೆನೇ ಮಾಡಬೇಡಿ ನನ್ನ ಹತ್ರ ಅಂತ ಹೇಳಿದ್ದೀನಿ. ಯಾಕೆಂದರೆ ನನಗೆ ಈ ಹೊಸ್ದಾಗಿ ಅನುಭವ ಆಗಿರೋದಲ್ಲ, 3 ಬಾರಿ ಅನುಭವ ಆಗಿದೆ. 2006ರಲ್ಲಿ ಏನಾಯಿತು, ಆಮೇಲಿಂದ 13ಕ್ಕೆ ಬಂದರು, ಆಮೇಲೆ ಮತ್ತೆ ಆಗೇನೇನು ನಡೀತು, ಮತ್ತು ಆಮೇಲೆ 18ಕ್ಕೆ ಏನಾಯಿತು, 23ಕ್ಕೆ ಏನಾಯಿತು, ಎಲ್ಲ ನೋಡಿದ್ದೀನಿ. ವೈಯಕ್ತಿಕವಾಗಿ ನಾನು ಏನೂ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ನನಗದರ ಅನುಭವಗಳಾಗಿದೆ. 2006 ಪಾರ್ಲಿಮೆಂಟ್ ಅಸೆಂಬ್ಲಿ ಇಲ್ಲಿ ಬೈ ಎಲೆಕ್ಷನ್ ಆಯ್ತಲ್ಲ, ಅಲ್ಲಿಂದಲೇ ನನಗೆ ಅನುಭವ ಆಗಿದೆ ಅವ್ರು ಯಾವ ರೀತಿ ಇದ್ದಾರೆ ಅಂತ ಹೇಳಿ. ಬೇಡ ಚರ್ಚೆ ಬೇಕು. ಇವತ್ತಿನವರಿಗೆ ಏನಾದರೂ ನೀವು ಆ ವಿಷಯದಲ್ಲಿ ನನ್ನ ಸ್ಟ್ಯಾಂಡ್ ಏನಿದೆ, ನೀವು ಹಲವಾರು ಬಾರಿ ಕೇಳಿದ್ದೀರಿ, ನನ್ನ ಸ್ಟ್ಯಾಂಡ್ ಏನು ಅನ್ನೋದು ಹೇಳ್ಬಿಟ್ಟಿದ್ದೀನಿ. ಅದರಿಂದ ನನಗೆ ಅದರ ಬಗ್ಗೆ ಯಾವುದೇ ಕಾರಣಕ್ಕೂ ಯಾರು ಒತ್ತಡಗಳಿದ್ದರೂ, ನಮ್ಮ ಲೀಡ್ರುಗಳು ಭಾಳ ಜನ ಒತ್ತಡ ಹಾಕಿದ್ರು, ನಾನು ಅವ್ರಿಗೆ ಏನು ಹೇಳಿದ್ದೀನಿ ನಮ್ಮ ಲೀಡರ್ಗಳಿಗೆ ಗೊತ್ತು. ಇದ್ದಾರೆ ಪಾಪ, ಅದು ದೊಡ್ಡ ಗೌಡ್ರದ್ದು ಅದೇ ಹೇಳಿದ್ನಲ್ಲ, ಅವ್ರಿಗೂ ಅತಿಯಾದಂಥ ಕೆಲವ್ರ ಮೇಲೆ ನಂಬಿಕೆ ಇಟ್ಕೊಂಡವರಲ್ಲ. ಆ ನಂಬಿಕೆ ಏನು ಅಂತಕ್ಕಂಥದ್ದು ಅವ್ರಿಗೆ 70 ವರ್ಷದಲ್ಲಿ ಆಗಿರತಕ್ಕಂಥ ಹಲವಾರು ಪೆಟ್ಟು ಮೇಲೆ ಪೆಟ್ಟು ಬಿದ್ದರೂ ಅಯ್ಯೋ ಏನೋ ಪಕ್ಷಕ್ಕೆ ಏನಾದರೂ ತೊಂದರೆ ಆಗಬಾರ್ದು ನಾವು ಈ ಥರ ಕಳಿಸ್ಬಿಟ್ರೆ ಅಂತೇಳಿ ಏನೋ ಒಂದು ಅವರಿಗೆ ವ್ಯಾಮೋಹ. ಆ ವ್ಯಾಮೋಹದಲ್ಲಿ ಅವ್ರ ಪಾಪ ಎಲ್ಲರನ್ನು ಉಳಿಸ್ಕೋಬೇಕು ಅಂತ ಟ್ರೈ ಮಾಡ್ತಾರೆ. ಆದರೆ ಆ ದೇವೇಗೌಡರು ಇಟ್ಕೊಂಡಿರ್ತಕ್ಕಂಥ ದೇವೇಗೌಡರು, ಈ ದೇವೇಗೌಡರಲ್ಲ, ಅಲ್ಲಿ ಬೆಂಗಳೂರಿದ್ದಲ್ಲ ಆ ದೇವೇಗೌಡರು, ಅವರು ಇಟ್ಕೊಂಡಿರ್ತಕ್ಕಂಥ ಒಂದು ಆತ್ಮೀಯತೆ, ವ್ಯಾಮೋಹ, ಒಂದು ನಂಬಿಕೆ ಉಳಿಸ್ಕೊಳ್ಳದೆ ಇದ್ರೆ ಏನು ಮಾಡೋಕ್ಕಾಯ್ತದೆ? ಇಲ್ಲ, ಈ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಬರೀ ಇದೊಂದೇ ಅಲ್ಲ, ಹಲವಾರು ಕ್ಷೇತ್ರದಲ್ಲಿ ಇದೇ ಇದೆ ಅವರಿಗೆ, ದೇವೇಗೌಡರಿಗೆ. ಏನು ಮಾಡೋದು? ನಾವು ಕೊನೆಗೆ ನೀವು ಹೇಳ್ದಂಗೆ ಅವರಿಗೆ ಗೌರವ ಕೊಡಬೇಕು ಅಂತೇಳಿ ಕೆಲವು ವಿಷಯದಲ್ಲಿ ಅವರು ತೆಗೆದುಕೊಳ್ತಕ್ಕಂಥ ನಿರ್ಧಾರಕ್ಕೆ ತಲೆಬಾಗಿದ್ದೇವೆ.
ನಿಮ್ಗೆ ಹೇಳಬೇಕು ಅನ್ನೋದಾದರೆ, ನಾನು ಒಂದು ಬಾರಿ ತಗೊಂಡಂಥ ನಿರ್ಧಾರ ಅವರ ಅಭಿಪ್ರಾಯಗಳಿಗೆ ವಿರುದ್ಧವಾಗಿ ನಿಮಗೆ ಗೊತ್ತು, ನೂರಾರು ಬಾರಿ ಹೇಳಿದ್ದೀನಿ 2006. ಆದರೆ ಆ ನಿರ್ಧಾರ ನಾನು ತೆಗೆದುಕೊಂಡಿದ್ದರಿಂದ ಇವತ್ತು ಒಂದು ರಾಜ್ಯದಲ್ಲಿ ಕುಮಾರಸ್ವಾಮಿ ಯಾರು ಅಂತಕ್ಕಂಥದ್ದು ಜನಕ್ಕೆ ಅರ್ಥ ಆಗಿದೆ. ಅವ್ರು ತಿಳ್ಕೊಂಡಿದ್ದಾರೆ ನನ್ನ ನಡವಳಿಕೆನ. ಅದೇ ಇವತ್ತು ನನಗಿವತ್ತು ಹೋರಾಟ ಮಾಡಲಿಕ್ಕೆ ಒಂದು ಶಕ್ತಿ. ಆಮೇಲಿಂದ 2007 ಕೆಲವು ತೀರ್ಮಾನಗಳಾದವಲ್ಲ, ಆ ತೀರ್ಮಾನ ಮತ್ತಿನ್ನೊಂದು ಆಘಾತ ಕೊಡಬಾರದು ಅಂತಲೇ ತೀರ್ಮಾನಗಳು ತಗೊಂಡೆ. ಅವ್ರು ಹೇಳಿದಾಗೆ ತೀರ್ಮಾನ ಮಾಡ್ಕೊಂಡೆ. ಅಲ್ಲಿಂದ ಇಲ್ಲಿವರೆಗೆ ಅವ್ರು ಹೇಳಿದಾಗೆ ಕೇಳ್ಕೊಂಬಂದಿದ್ದೀನಿ. ಆದರೆ ಇವತ್ತು ಈ ಪಕ್ಷ ಉಳಿಸ್ಬೇಕಾದಂಥ ಹಿನ್ನೆಲೆಯಲ್ಲಿ ಮತ್ತು ನನಗೆ ಪಕ್ಷ ಉಳಿಸ್ಕೊಳ್ಳೋದು ಒಂದು ಭಾಗ, ಈ ರಾಜ್ಯದ ಪರಿಸ್ಥಿತಿ ಇದೆಯಲ್ಲ, ಇವತ್ತು ರಾಜ್ಯ ಉಳಿಸ್ಬೇಕಾಗಿದೆ. ಈ ರಾಜ್ಯ ಉಳಿಸ್ಲಿಕ್ಕೆ ಇವತ್ತು ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಬಂದು ಈ ರಾಜ್ಯ ಉಳಿಸ್ತಕ್ಕಂಥದ್ರಲ್ಲಿ ನಾನು ಸರಿಪಡಿಸ್ಕೊಳ್ಳದೆ ಹೋದರೆ, ರಾಜಿ ಆದರೆ, ಅಲ್ಲಿ ನನಗೂ ಏನಿದೆ, ನನಗೂ ಬೇರೆಯವ್ರಿಗೂ ವ್ಯತ್ಯಾಸ. ಇವತ್ತು ರಾಜ್ಯ ಆಳ್ತಕ್ಕಂಥವ್ರು ಯಾವ ರೀತಿ ಇದ್ದಾರೆ, ಜನಗಳ ಭಾವನೆಗಳು ಏನೇ ಇದ್ರೂ ಅದನ್ನೆಲ್ಲ ಧಿಕ್ಕರಿಸಿ ನಾನು ಏನು ಮಾಡಿದ್ರೂ ನಡೆಯುತ್ತೆ ಅಂತಕ್ಕಂಥ ಒಂದು ಉದ್ದಡತನದಲ್ಲಿ ಇರ್ತಕ್ಕಂಥ ಈಗಿನ ವಾತಾವರಣ ಸರಿಪಡಿಸ್ತಕ್ಕಂಥದ್ದಕ್ಕೆ ನಾನು ಧ್ವನಿ ಎತ್ತೇ ಹೋದರೆ, ಇಲ್ಲಿ ನಾನು ನಾಡಿನ ಜನತೆಗೆ ಹೇಳ್ತೀನಿ, ಅದರಲ್ಲೂ ವಿಶೇಷವಾಗಿ ನನ್ನ ಬೆಳೆಸಿರ್ತಕ್ಕಂಥ ನನ್ನ ಭಾಗದ ಜನಕ್ಕೆ ಹೇಳ್ತೀನಿ, ವೈಯಕ್ತಿಕವಾಗಿ ನಾನು ಯಾವುದೇ ಈರ್ಷ್ಯೆ ಅಸೂಯೆ ಪ್ರಶ್ನೆ ಇಲ್ಲ. ಇವತ್ತು ರಾಜ್ಯ ಉಳಿಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ನನ್ನ ಕೆಲವು ಕಠಿಣವಾದ ನಿರ್ಧಾರಗಳನ್ನು ಮಾಡಬೇಕಾದಾಗ, ಕೆಲವು ವಿಷಯಗಳನ್ನ ಎಕ್ಸ್ಪೋಸ್ ಮಾಡಬೇಕಾದ್ರೆ ನಾಡಿನ ಜನತೆಗೆ ಹೇಳ್ತೀನಿ, ಯಾವುದೋ ಒಂದು ವ್ಯಾಮೋಹಕ್ಕೋ ಇಲ್ಲ ಅಸೂಯೆಗೋ ಇಲ್ಲ ಈರ್ಷ್ಯೆಯಿಂದ ನಾನು ಮಾಡ್ತಾ ಇದ್ದೇನೆ ಅಂತಕ್ಕಂಥ ಭಾವನೆ ಇಟ್ಕೋಬೇಡಿ. ಇವತ್ತು ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ, ಇನ್ನು ಮುಂದಕ್ಕೆ ನನ್ನ ಹೋರಾಟ ಪ್ರಾರಂಭ ಆಗುತ್ತೆ. ಏನೇನು ನಡೀತಿದೆ ಅನ್ನೋದು ಗೊತ್ತಿದೆ ನನಗೆ. ಪಾಪ ನಮ್ಮ ಬಂಡವಾಳನೂ ಏನೋ ಬಿಡ್ತಾನಂತಲ್ಲ, ಬಿಟ್ಟಲಿ, ತೊಂದರೆ ಇಲ್ಲ. ಯಾವ ರೀತಿ ನಡ್ಕೊಂಡಿದ್ದೇನೆ ನಾನು ಮುಖ್ಯಮಂತ್ರಿ ಇದ್ದಾಗ, ಒಂದು ಇನ್ಸಿಡೆಂಟು ಹೇಳಿದ್ದೀನಿ ಹಲವಾರು ಬಾರಿ, ಗೊತ್ತಿದೆ. ನನ್ನ ಬಗ್ಗೆ ಟೀಕೆ ಮಾಡ್ತಲ್ಲ, ನಾವು ಅವ್ರ ಜೊತೆಯಲ್ಲೇ ಭಾಳ ದಿವಸ ಇದ್ದು ಅವ್ರು ಏನೇನು ನಡೆಸಿದ್ದಾರೆ ನಮಗೆ ಗೊತ್ತಿದೆ. ಹೇಳ್ತಾರಲ್ಲ ಕೆಲವರು, ಈಗ ಅಲ್ಲಿ ಹೋಗಿ ಕಾಂಗ್ರೆಸ್ನಲ್ಲಿ ಅಲ್ಲಿದ್ಕೊಂಡು ಒಂದು ಇನ್ಸಿಡೆಂಟು, ಒಬ್ಬ ಯುವಕ ಅದೆಂಥದೋ ನಿಮ್ಮ ಆಗ ಅದೆಂಥದೋ ಆಟ್ರಲ್ಲಿ ಪ್ಲೇವಿನ್ ಎಂಥ ಲಾಟ್ರಿ ಇದ್ದಾಗ ನೋಡೋಣ, IPL ಅಲ್ಲ, ಕೃಷ್ಣ ಅವ್ರ ಕಾಲದಲ್ಲಿ ಯಾವುದೊಂದು ಮಾಡಿದ್ದಲ್ಲ, SM ಕೃಷ್ಣ ಅವ್ರ ಕಾಲದಲ್ಲಿ ಪ್ಲೇವಿನ್ನು, ಆ ಪ್ಲೇವಿನ್ ಲಾಟ್ರಿ ಆಗ ನಡೀತಿತ್ತಲ್ಲ. ಸಾಯಂಕಾಲ ಒಂದು ಕಡೆ ಹೆಂಡದ ಅಂಗಡಿ ಮುಂದೆ ನಿಂತ್ಕೊಳ್ಳೋರು, ಇನ್ನೊಂದು ಕಡೆ ಸಾಯಂಕಾಲ 6 ಗಂಟೆ ಆಯಿತು ಅಂದರೆ ಪ್ಲೇವಿನ್ ಶಾಪ್ ಮುಂದೆ ಇದು ಏನು ದೊಡ್ಡ ಗುಂಪುಗಳೇ ನಿಂತಿರೋದಲ್ಲ. ಒಬ್ಬ ಯುವಕ ಬಂದು ನನ್ನ ಹತ್ರ ಬೆಳಗ್ಗೆ 6 ಗಂಟೆ ಮನೆ ಮುಂದೆ ನಿಂತಿದ್ದ. ಕರೆಸ್ದೆ, ಒಳಗಡೆ ಪೇಪರ್ ಓದ್ತಾ ಕೂತಿದ್ದ, ನೋಡಿದೆ ಮೇಲ್ಗಡೆ ಕಿಟಕಿಯಿಂದ. ಕರೆಸ್ಕೊಂಡು ಏನಪ್ಪ ಯಾಕೋ ನಿಂತಿದ್ಯಾ ಅಲ್ಲಿ ಅಂತ ಕೇಳಿದ್ರೆ ಹೇಳ್ತಾನೆ, ಆ ಪ್ಲೇವಿನ್ ವ್ಯಾಮೋಹಕ್ಕೆ ಒಳಗಾಗಿ 2 ಲಕ್ಷ ಸಾಲ ಮಾಡಿದ್ದೀನಿ, ಇವತ್ತಿನ ಸಾಲ ತೀರಿಸ್ತಿದ್ದೆ, ನಮ್ಮ ಕುಟುಂಬ ಸಂಪೂರ್ಣವಾಗಿ ಸೂಸೈಡ್ ಮಾಡ್ಕೋಬೇಕು ಅಂತಿದ್ದೀವಿ, ಕೊನೆ ಅಂತ ನಿನ್ನ ಹತ್ರ ಬಂದಿದ್ದೀನಿ ಅಂತಾನೆ. ಅದರ ಮೇಲೆ ಈ ರಾಜ್ಯದಲ್ಲಿ ಎಲ್ಲ ಲಾಟ್ರಿನ ನಿಷೇಧ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ನನ್ನ ಮೇಲೆ ಅವತ್ತು ಬಂದಂಥ ಒತ್ತಡ ಗೊತ್ತಿಲ್ವಾ? ಇವತ್ತು ಹೇಳ್ತಾರಲ್ಲ ಕುಮಾರಸ್ವಾಮಿದು ನೋಡಿದ್ದೀವಿ ಅಂತ ಹೇಳಿ, ಅಲ್ಲಿ ಕೂತ್ಕೊಂಡೀಗ ಎಲ್ಲಾರನ್ನೂ ಮೆಚ್ಚಿಸ್ಕೊಳ್ಳಿಕ್ಕೆ. ಎಸ್, ರಾಜಕಾರಣದಲ್ಲಿ ಇವತ್ತು ನಾನು ಹಲವಾರು ಬಾರಿ ಹೇಳಿದ್ದೀನಿ, ಚುನಾವಣೆ ಸಂದರ್ಭದಲ್ಲಿ ಮನೆ ದುಡ್ಡು ತಂದು ರಾಜಕೀಯ ಮಾಡೋಕ್ಕಾಗತ್ತಾ? ಆಲೂಗಡ್ಡೆ ಬೆಳೆದ್ಬಿಟ್ಟು ಆಲೂಗಡ್ಡೆಲಿ ಬಂದು ದುಡ್ಡಲ್ಲಿ ರಾಜಕೀಯ ಮಾಡೋಕ್ಕಾಯ್ತದೆ? ನಾನು ಹೇಳ್ತಾರಲ್ಲ, ಏನು ಆಲೂಗಡ್ಡೆ ಬೆಳೆದು ಆಸ್ತಿ ಪಡೆದ್ರ ಅಂತೇಳಿ. ನಾನು ಬಂದಂಥದ್ದು ನನ್ನ ಜಮೀನು ಇದೆಯಲ್ಲ, ಇದನ್ನು 100 ಎಕರೆ ಇದನ್ನು ಪೋಸ್ಟ್ ಅಂಟಿಸಿದ್ರಲ್ಲ, ಈ ಬಿಡದಿ ಹತ್ರ ಅಂಟಿಸ್ಕೊಂಡು ಜನಗಳನ್ನ ಬದಲಾವಣೆ ಮಾಡ್ತೀವಿ ಅಂತೇಳಿ. ನನ್ನ ಹೆಂಡ್ತಿದು, ನನ್ನ ಮಗಂದು, ನಂದು ಎಲ್ಲ ಫೋಟೋಗಳು ಹಾಕವ್ರಲ್ಲ. ಈ ಕೈಯಲ್ಲಿ ಹೇಳಿದ್ನಲ್ಲ ಮೊನ್ನೆ ಹೆಂಗಿದೆ ಅಂತೇಳಿ. ಅವತ್ತು ಎಷ್ಟು ಕೋಟಿ ನನಗೆ ಸುರಿಯಕ್ಕೆ ಬಂದರು. ಆ ಪ್ಲೇವಿನ್ ಲಾಟ್ರಿ, ಆನ್ಲೈನ್ ಇದನ್ನು ಪ್ಲೇವಿನ್ ಲಾಟ್ರಿಗಳನ್ನ ನಾನೇನು ನಿಷೇಧ ಮಾಡಿದೆ, ಎಲ್ಲ ಸಂಪೂರ್ಣ ಬಂದ್ ಮಾಡಿದೆ. ಬಂದ್ರಲ್ಲ ನನ್ನ ಹತ್ರ ಇದ್ದಂಥ ಒಬ್ಬ ಅಧಿಕಾರಿ
ಸರ್ ವಿಂಡ್ಸರ್ ಮ್ಯಾನರಲ್ಲಿ ಸೂಟ್ ಕೇಸ್ ಇಟ್ಕೊಂಡು ಕೂತವ್ರೆ ಸರ್ ಅಂತ ನನ್ನ ಮುಂದೆ ಬಂದರಲ್ಲ ಒಬ್ಬ ಅಧಿಕಾರಿ, ಬೈದು ಕಳಿಸಿ ನಿನ್ನ ಕೆಲಸ ಏನು ಅಂತ ಹೇಳಿ. ನಿನ್ನ ಕೆಲಸ ಏನಿದೆ ಅಷ್ಟು ಮಾಡು, ರಾಜಕೀಯಕ್ಕೆ ದುಡ್ಡು ಬೇಕು, ಇಂಥ ಪಾಪದಣದಿಂದ ರಾಜಕೀಯ ಮಾಡಲ್ಲ ಅಂತ ಹೇಳಿದೆ. ನನ್ನ ಪಕ್ಷದಲ್ಲಿ ನಾನು ಕೆಲವರಿಗೆ ವಿಧಾನ ಪರಿಷತ್ತಿಗೆ ಸೀಟ್ ಕೊಡಬೇಕಾದ್ರು ಪಕ್ಷಕ್ಕೆ ದೇಣಿಗೆ ತಗೊಂಡಿದ್ದೀನಿ ಅವ್ರ ಹತ್ರ. ಓಪನ್ ಆಗಿ ಹೇಳಿದ್ದೀನಿ ನಾನು ಈ ಪಕ್ಷ ನಡೆಸಬೇಕಾದ್ರೆ ಕೆಲವರು ಶಾಸಕರು ಚುನಾವಣೆಯಲ್ಲಿ ಸಾಲ ಮಾಡಿ ಬಂದಿದ್ದೀವಿ, ವಿಧಾನ ಪರಿಷತ್ಗೂ ರಾಜ್ಯಸಭಾ ಸೀಟ್ ಕೊಟ್ಟಾಗ ನಮಗೆ ಅಷ್ಟು ಕೊಡಿಸಿ ಇಷ್ಟು ಕೊಡಿಸಿ ಅಂತೇಳಿ ಡಿಮ್ಯಾಂಡ್ ಮಾಡಿದಂಥವ್ರು ಕುಮಾರಸ್ವಾಮಿ ಟಿಕೆಟ್ ಕೊಡಬೇಕಾದ್ರೆ ಎಷ್ಟು ದುಡ್ಡು ತಗೊಂಡ? ಏನು ನನ್ನ ಸ್ವಂತಕ್ಕೆ ತಗೊಂಡಿದ್ದೀನ? ಟಿಕೆಟ್ನ ಕೊಡಬೇಕಾದ್ರೆ ಅಸೆಂಬ್ಲಿ ಚುನಾವಣೆಯಲ್ಲಿ ನಾನು ಯಾರ ಹತ್ರನೂ ಭಿಕ್ಷೆ ಬೇಡಿಲ್ಲ. ಬೇರೆಯವ್ರ ಹತ್ರ ಭಿಕ್ಷೆ ಬೇಡಿ ಒಂದೊಂದು ಕ್ಯಾಂಡಿಡೇಟ್ಗೆ ಒಂದು ರಾಜಕೀಯ ಒಂದು ಸಣ್ಣ ಪಕ್ಷ, ಈ ಪಕ್ಷ ಉಳಿಸ್ಕೊಳ್ಳಿಕ್ಕೆ ಯಾವ್ಯಾವ ಥರ ನಾನು ವೈಯಕ್ತಿಕವಾಗಿ ನಡೆದೀನಿ ನನಗೆ ಗೊತ್ತಿದೆ. ಇವ್ರ ಹತ್ರ ಉತ್ತರ ತಗೋಬೇಕಾ? ನಾನು ಇವರಿಂದ ಸರ್ಟಿಫಿಕೇಟ್ ತಗೋಬೇಕಾ? ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಸೈನ್ ಹಾಕಬೇಕಾದ್ರೆ ನಾನು ಆ ಸೈನ್ ಮಾರಾಟಕ್ಕೆ ಎಂದೂ ಇಟ್ಟಿಲ್ಲ. ಸೈನ್ ಹಾಕಬೇಕಾದ್ರೆ ಇವತ್ತು ಡೆಲ್ಲಿನಲ್ಲಿ ಮಂತ್ರಿ ಇದ್ದೀನಿ, ನನ್ನ ಸೈನ್ನ ಮಾರಾಟಕ್ಕೆ ಇಟ್ಟಿಲ್ಲ. ಅಲ್ಲಿ ಡೆಲ್ಲಿ ಒಳಗೂ 2 ಇಲಾಖೆ ನಡೆಸ್ತಾ ಇದ್ದೀನಿ. ಯಾವ ರೀತಿ ಒಂದು ವಿಶ್ವಾಸದಲ್ಲಿ ಅವ್ರಿಗೆ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಆತ್ಮಕ್ಕೆ ನಾನು ಹೇಳ್ಕೋಬೇಕು, ದೇವ್ರಿಗೆ ಹೇಳ್ಕೋಬೇಕು. ನಾನು ಯಾವುದೇ ಕಾರಣಕ್ಕೂ ಬ್ರದರ್ ಬಿಡದಿ ಟೌನ್ಶಿಪ್ ವಿಷಯದಲ್ಲಿ ಅದು ಕುಮಾರಸ್ವಾಮಿ ಕೂಸು ಅಂತಲಾದರೂ ಹೇಳಲಿ, ಏಕೆಂದರೆ ನೈಸ್ ವಿಷಯದಲ್ಲಿ ದೇವೇಗೌಡರು ಕೂಸು ಅಂದರು. ಆದರೆ ಆ ಕಾರ್ಯಕ್ರಮಗಳಲ್ಲಿ ಲೂಟಿ ಮಾಡಿದಾರೆ ಯಾರು? ನೈಸಲ್ಲಿ ಇದೆಲ್ಲ ದೊಡ್ಡ ಕಥೆ ಇದೆ, ಬಿಟ್ಬಿಡಿ. ಇಲ್ಲಿ ಅದೇನಲ್ಲ ಕುಮಾರಸ್ವಾಮಿ ಕೂಸು ಅಂತಾರಲ್ಲ. ಈಗ ನೆನ್ನೆ ಪಾಪ ನನ್ನ ಹಳೆ ಸ್ನೇಹಿತ ಒಂದು ಹೇಳಿಕೆ ಕೊಟ್ಟವನೆ. ಇವಾಗ ಕನ್ನಡಪ್ರಭದಲ್ಲಿ 2 ಪೇಜ್ ಇದೆ, ಇದಂತೂ 2 ಕಾಲಮ್ನಲ್ಲಿ ಅಲ್ಲೊಂದು ಬಾಕ್ಸ್ ಬೇರೆ ಹಾಕಿದ್ದೀರಿ. ಅಲ್ಲಿ ಹೇಳ್ತಾರೆ ಕುಮಾರಸ್ವಾಮಿಯವರು ರೆಡ್ ಝೋನ್ನ ಲಿಫ್ಟ್ ಮಾಡದೆ ಹೋಗಿದ್ದರಿಂದ ಇನ್ನೂ ರೈತರು ಭೂಮಿ ಉಳ್ಕೊಂಡಿದೆ. ಕುಮಾರಸ್ವಾಮಿ ಅವರು ಏನಾದರೂ ರೆಡ್ ಝೋನ್ ಏನಾದರೂ ಲಿಫ್ಟ್ ಮಾಡಿದ್ರೆ ಏನಾಗೋದು? ಅವರೇ ಹೇಳ್ತಾರೆ. ದೊಡ್ಡ ದೊಡ್ಡ ಲ್ಯಾಂಡ್ ಮಾಫಿಯಾಗಳು ಲೂಟಿ ಮಾಡಿಬಿಡೋರು ಇಷ್ಟೊತ್ತಿಗೆ. ಅಟ್ಲೀಸ್ಟ್ ರೆಡ್ ಝೋನ್ ಇರೋದರಿಂದ ಉಳ್ಕೊಂಡಿದೆ ಭೂಮಿ ಅಂತ ಅವರೇ ಹೇಳಿಕೆ ಕೊಡ್ತಾವ್ರು. ನಿನ್ನೆ ಕುಮಾರಸ್ವಾಮಿ ಯಾಕೆ ರೆಡ್ ಝೋನ್ ನಾವು ತೆಗಿಲಿಲ್ಲ ಅಂತಾರೆ. ಮುಖ್ಯಮಂತ್ರಿಗಳು ಅದೆಂಥದ್ದು ಡೇಟ್ ವೈಸು ಉದಯವಾಣಿ ಪತ್ರಿಕೆಯಲ್ಲಿ ಬಂದಿದೆ, ಒಂದೆಲ್ಲ ಟೈಪ್ ಮಾಡಿ ಎಲ್ಲ ಪತ್ರಿಕೆಗಳಿಗೆ ಕೊಟ್ಟವ್ರೆ. 2006 ಇಂಥ ಡೇಟು ಏನಾಯಿತು, ಅಲ್ಲೇನಾಯಿತು, ಇಲ್ಲೇನಾಯಿತು, 8, 10, 11 ಎಲ್ಲ ಕೊಟ್ಕೊಂಡವ್ರೆ. ಸಿದ್ದರಾಮಯ್ಯರ ಕಾಲದವರೆಗೂ ಕೊಟ್ಟು ಇಲ್ಲಿವರೆಗೂ ಕೊಟ್ಟವ್ರೆ. ಈಗ ಇವ್ರು ಏನು ಮಾಡ್ತಾಯಿದ್ದೀವಿ ಅಂತ. ನನ್ನ ಕಾಲದಲ್ಲಿ DLF ಕಂಪ್ನಿ ದುಡ್ಡು ಕಟ್ಟಿಲ್ಲ. DLF ಕಂಪ್ನಿಯವರು ರಾಜ್ಯದಲ್ಲಿ ಗವರ್ನರ್ ಆಡಳಿತ ಇದ್ದಾಗ, ರಾಜ್ಯಪಾಲರ ಆಡಳಿತ ಇದ್ದಾಗ ಕಟ್ಟಿರೋದು ಅವರು. ಆಮೇಲೆ ಮುಂದೆ ಬಂದು ಸರ್ಕಾರದಲ್ಲಿ ದುಡ್ಡು ವಾಪಸ್ ತಗೊಂಡು ಹೋಗವ್ರೆ. ನಾನು ಮಾಡಬೇಕು ಅಂತ ಇದ್ದಿದ್ದು ನಿಜ. ವಿಧಾನಸಭೆಯ ಕಲಾಪದಲ್ಲಿ ರಿಲೀಸ್ ಮಾಡ್ತೀನಿ ಅದೆಲ್ಲ. 2007 ಜುಲೈ 30-31ನೇ ತಾರೀಕು 2007 ಇದೇ ಸಿದ್ದರಾಮಯ್ಯನವರು ಏನು ಭಾಷಣ ಮಾಡಿದ್ದಾರೆ ಬಿಡದಿ ಟೌನ್ಶಿಪ್ ಬಗ್ಗೆ. ನಂದಗುಡಿ ಭಾಗದಲ್ಲಿ SEZನ ಕೇಂದ್ರ ಸರ್ಕಾರ ಅವತ್ತು UPA ಸರ್ಕಾರ, ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟ್ರು, ಈ ದೇಶದಲ್ಲಿ ಎಲ್ಲ ರಾಜ್ಯಗಳಿಗೆ SEZನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿ 60 ದಿವಸ ಟೈಮ್ ಕೊಟ್ಟು ಅವತ್ತೇನು ತೀರ್ಮಾನ ಮಾಡಿದರು ಕಾಂಗ್ರೆಸ್ ಸರ್ಕಾರ ಅಲ್ಲಿ ಡೆಲ್ಲಿನಲ್ಲಿ. ಅದೆಲ್ಲದರ ಬಗ್ಗೆ ಪಾಪ ಸಿದ್ದರಾಮಯ್ಯನವರು ಏನು ಪುಟಗಟ್ಟಲೆ ಮಾತಾಡೋರೆ ಬಿಡದಿ ಟೌನ್ಶಿಪ್ ಬಗ್ಗೆ. ಇದೇ ಈಗಿನ ಮುಖ್ಯಮಂತ್ರಿಗಳು ಪುಟಗಟ್ಟಲೆ ಮಾತಾಡೋರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿದ್ದಾರೆ. ಅವತ್ತಿನ ಸತ್ಯಶೋಧನಾ ಸಮಿತಿ ವರದಿ ಕೊಟ್ಟರಲ್ಲ, ಇದೆಲ್ಲ ವಿಧಾನಸಭೆ ಕಲಾಪದಲ್ಲಿ ಏನು ಇದೆ ದಾಖಲೆಗಳು. ಅವತ್ತು ನಾನು ಉತ್ತರ ಕೊಟ್ಟಿದ್ದೀನಿ ಮುಖ್ಯಮಂತ್ರಿಯಾಗಿ. ಒಂದು ನಿಮಿಷ, ಸತ್ಯ ಅಂತ ಹೇಳ್ತಾನೇ ಇದ್ದೀನಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, 5 ಟೌನ್ಶಿಪ್ ಮಾಡಬೇಕು ಅಂತ ಒಂದು ದೂರದೃಷ್ಟಿಯಿಂದ ತೀರ್ಮಾನ ಮಾಡಿದ್ದು ನಿಜ. ಆದರೆ ನಾನು ನನ್ನನ್ನು ಆಯ್ಕೆ ಮಾಡಿದಂಥ ಆ ಭಾಗದ ಜನರನ್ನ ನಮ್ಮ ಕೃಷ್ಣಾ ಕಚೇರಿಗೆ
ಕರೆದು ಎಲ್ಲ ಹಿರಿಯರು, ಕಾಂಗ್ರೆಸ್ಸು BJP JDS ಪ್ರಶ್ನೆ ಇಲ್ಲ, ಎಲ್ಲ ಹೆಣ್ಣುಮಕ್ಕಳು ಹಲವಾರು ಜನ ಪ್ರಮುಖರನ್ನ ಕರೆದು 3-4 ಸಭೆ ಮಾಡಿದೆ. ಅವ್ರ ಭಾವನೆಗಳನ್ನು ಅರ್ಥ ಮಾಡ್ಕೊಂಡೆ. ವಿಧಾನಸಭೆ ಕಲಾಪದಲ್ಲಿ ಹೇಳಿದ್ದೇನೆ, ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥ ಪುಣ್ಯಾತ್ಮರು ತಂದೆ ತಾಯಂದರು ಅವ್ರ ವಿರುದ್ಧವಾದ ನಿರ್ಣಯ ಮಾಡಲ್ಲ. ಯಾವುದೇ ರೀತಿಯಲ್ಲಿ ರೈತರ ಭೂಮಿನ ಅಭಿವೃದ್ಧಿ ಹೆಸರಿನಲ್ಲಿ ಲಪ್ಟಾಯಿಸ್ಲಿಕ್ಕೆ ಬಿಡಲ್ಲ. ಈ ಪದನ ಅವ್ರ ಮುಖದ ಮೇಲೆ ಹೇಳಿದ್ದೀನಿ. ಈಗ ಏನು ಹೇಳ್ತಾವ್ರಲ್ಲ ಈಗ ಈ ಮಹಾನ್ ನಾಯಕರು, ಅವ್ರ ಮುಖದ ಮೇಲೆ ಹೇಳಿದ್ದೀನಿ. ಅಲ್ಲಿ 450 ದಿವಸದಿಂದ ಕೂತವ್ರೆ ಪ್ರತಿಭಟನೆ ಮಾಡ್ಕೊಂಡು, ಒಂದು ಗೌರವ ಕೊಡಲಿಲ್ಲ ರೈತ ಜನಕ್ಕೆ. ಇವರಿಂದ ನಾನು ಪಾಠ ಕಲಿಬೇಕಾ? ನಾನು ಬಿಡೋಕ್ಕಾಗುತ್ತಾ ಇದನ್ನು ಸಬ್ಜೆಕ್ಟ್ನ? ಯಾರಿಗೋಸ್ಕರ ಮಾಡ್ತಾವ್ರೆ? ಯಾವ ರಬ್ಬಿಶು? ಹಾಂ, ಯಾವುದಕ್ಕೆ ರಬ್ಬಿಶ್ ಹೇಳೋರು ಹೇಳಿ? ಯಾವ ಹೇಳಿಕೆ? ಈಗ ನಾನು ಏನಾದರೂ ಅಸತ್ಯ ಹೇಳಿದ್ದೀನ? ನಾನು ಹೇಳೋದಲ್ಲ, ಅಲ್ಲಿ ಜನವೇ ಮಾತಾಡಲ್ವಾ? ಹಿಂದೆ ಹೇಗಿತ್ತು, ಇವತ್ತು ಈ ರಾಜ್ಯದ ದುರಾದೃಷ್ಟ. ನಾವೇನು ಮಾಡೋದು? ನಾವು ನೋಡಬೇಕಿದ್ನ. ಈಗ ನನ್ನ ಕೌಂಟ್ರ್ ಹೋರಾಟ, ರೈತರು ಏನು ಇವತ್ತಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಭೂಮಿ ಕೊಡಲ್ಲ ಅಂತೇಳಿ, ಅವ್ರಿಗೆ ಧ್ವನಿಯಾಗಿ ನಿಲ್ಲೋದಷ್ಟೇ ಅಲ್ಲ, ಅದ್ರ ಜೊತೆಗೆ ಕಾನೂನಿನ ವ್ಯಾಪ್ತಿಯೊಳಗೆ ಇವ್ರು ಹೇಳೋರು ಮುಖ್ಯಮಂತ್ರಿಗಳು ಹೋಗಲಿ ಅಂತ ಹೇಳಿ, ಕಾನೂನು ವ್ಯಾಪ್ತಿಯೊಳಗೆ ಆ ರೈತರಿಗೆ ನ್ಯಾಯ ಕೊಡಿಸ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯಲ್ಲೂ ಅವ್ರ ಪರವಾಗಿ ನಿಲ್ತೀವಿ. ಏನು ಹೇಳಿ? ನಾನು ರಾಜ್ಯ ರಾಜಕಾರಣದ ಕೇಂದ್ರದಲ್ಲಿ ಟೆಂಪ್ರರಿ, ಅದು ನನ್ನ ಪರ್ಮನೆಂಟ್ ಇಲ್ಲೇ. ಅದರಿಂದ ನಾನು ರಾಜಕಾರಣಕ್ಕೆ ಹೊಸ್ದಾಗಿ ಬರಬೇಕಾದ್ರೆ ನಾನು ಯಾವ್ಯಾವ ಟೈಮ್ಗೆ ಏನು ತೀರ್ಮಾನ ಮಾಡಬೇಕು ಇವುಗಳ ವಿಷಯದಲ್ಲಿ ತಗೋತೀನಿ. ಥ್ಯಾಂಕ್ ಯು.